ಎಲ್ಲರಿಗೂ ನಮಸ್ತೆ. ನಿಮ್ಮ ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮಲೆನಾಡು ವಿಭಾಗದಲ್ಲಿ ಸಿಗುವಂಥ ಒಂದು ಅಪರೂಪದ ವಸ್ತು ಅಂದರೆ ಅದು ಗಜನಿಂಬೆಕಾಯಿ. ಈ ಗಜನಿಂಬೆಕಾಯಿಯಿಂದ ಒಂದು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೋಡಿ, ಇಲ್ಲಿ 4 ಗಜ ನಿಂಬೆಕಾಯಿ ನಾನು ನಮ್ಮ ತೋಟದ ವಿಡಿಯೋ ಹಾಕಿದ್ನಲ್ಲ, ಆ ತೋಟದಲ್ಲಿ ನಾವು ಗಜ ನಿಂಬೆಕಾಯಿ ತಂದಿದ್ವಿ. 4 ಗಜ ನಿಂಬೆಕಾಯಿ ಇದೆ. ಇದನ್ನು ಮೊದಲಿಗೆ ನಾವು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಬಿಡುವ. ಯಾಕಂದರೆ ತೋಟದಲ್ಲಿ ಅದು ಇದು ಔಷಧಿ ಎಲ್ಲ ಹಾಕಿರ್ತಾರಲ್ವ, ಹಾಗಾಗಿ ಅದನ್ನು ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ಚೆನ್ನಾಗಿ ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ವಾಶ್ ಮಾಡಿ ಆದಮೇಲೆ ಈ ರೀತಿ ತಕ್ಕೊಂಡು ಇದನ್ನು ಬಟ್ಟೆಯಿಂದ ಒರೆಸ್ಕೊಂಡು ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ, ಈಗ ಲಿಂಬು ಉಪ್ಪಿನಕಾಯಿ ಎಲ್ಲ ನಾವು ಯಾವ ರೀತಿ ಹಾಕ್ತೀವಲ್ಲ ಅದೇ ಗಾತ್ರದ ಸೈಜ್ನಲ್ಲಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ದೊಡ್ಡದಾಗಿ ಕಟ್ ಮಾಡೋದು ಬೇಡ, ತುಂಬ ಚಿಕ್ಕದಾಗಿ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿದ್ರೇ ಉಪ್ಪಿನಕಾಯಿ ಒಂದು ಟೇಸ್ಟ್ ಬರಲಿಕ್ಕೆ ಸಾಧ್ಯ. ಈ ಗಜನಿಂಬೆ ಉಪ್ಪಿನಕಾಯಿ ಸ್ವಲ್ಪ ಕಹಿ ಆಗಿರುತ್ತೆ, ಆದರೂ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಿದೆ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಕಟ್ ಮಾಡ್ಕೊಂಡಿರುವಂಥ ನಾವೆಲ್ಲ ಗಜನಿಂಬೆಕಾಯಿ ಪೀಸ್ಗಳನ್ನು ಒಂದು ಭರಣಿ ಅಥವಾ ನೀವು ಯಾವುದಾದ್ರೂ ಒಂದು ಪಾತ್ರೆ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಎಲ್ಲವನ್ನು ಹಾಕಿ ಆದಮೇಲೆ ನಮಗೆ ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತಲ್ಲ ಉಪ್ಪನ್ನು ಮಿಕ್ಸ್ ಮಾಡಿ ಒಂದಿನ ಇಡಬೇಕಾಗುತ್ತೆ ನಾವು. ಏಕೆಂದರೆ ಆ ಉಪ್ಪಿನಕಾಯಿ ಪೀಸೆಲ್ಲ ನಮಗೆ ಅದರಲ್ಲಿ ಉಪ್ಪಲ್ಲಿ ಚೆನ್ನಾಗಿ ಚಟ್ಟಬೇಕಾಗುತ್ತೆ. ಉಪ್ಪಿನ ಅಂಶ ಎಲ್ಲ ನೀರಾಗಬೇಕಲ್ಲಿ ಕರಗಿ, ಅದು ಉಪ್ಪಿನಕಾಯಿ ಪೀಸ್ ಇರುತ್ತಲ್ಲ ಅದೆಲ್ಲ ಉಪ್ಪಲ್ಲಿ ನೆಂದು ಚೆನ್ನಾಗಿ ಉಪ್ಪಿನ ಅಂಶ ಹೀರ್ಕೊಳ್ಳುತ್ತೆ. ಈ ರೀತಿ ನಾವು ಒಂದಿನ ಇಡಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ಹಾಕಿ ಮುಚ್ಚಳವನ್ನು ಹಾಕಿ ಒಂದಿನ ಇಡ್ತೀನಿ. ಉಪ್ಪನ್ನು ಕೂಡ ನಾವು ಸರಿಯಾದ ಅಳತೆ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ತುಂಬ ಉಪ್ಪು ಹಾಕಿದರೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕಡಿಮೆ ಆದರೂ ನಾವು ಆಮೇಲೆ ಹಾಕೋಬೋದು. ನಾನಿಲ್ಲಿ ಇದಕ್ಕೆ ಪುಡಿ ಉಪ್ಪನ್ನೇ ಬಳಸ್ಕೊಂಡಿದ್ದೀನಿ, ಕಲ್ಲು ಉಪ್ಪನ್ನು ಹಾಕಿಲ್ಲ. ಯಾಕಂದರೆ ಪುಡಿ ಉಪ್ಪಾದರೆ ಬೇಗ ಕರಗುತ್ತಲ್ಲ, ಒಂದಿನ ಸಾಕಾಗುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದರಲ್ಲಿ, ಯಾಕಂದರೆ ಪೀಸ್ ಅದರಲ್ಲಿ ಚೆನ್ನಾಗಿ ನೀರಿನ ಉಪ್ಪಿನಲ್ಲಿ ಕರಗಬೇಕಾಗುತ್ತಲ್ಲ, ಉಪ್ಪಿನ ಅಂಶ ಬಿಡಬೇಕಾಗುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಒಂದಿನ ಇಟ್ಟರೆ ಸಾಕಾಗುತ್ತೆ. ಈ ಥರ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಅದರಲ್ಲಿ ಉಪ್ಪಿನಕಾಯಿ ಒಂದಿನ ಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ನೋಡಿ, ನೆಕ್ಸ್ಟ್ ಡೇ ತೆಗೆದು ನೋಡಿದರೆ ಉಪ್ಪಿನಕಾಯಿ ಎಲ್ಲ ನೀರು ಬಿಟ್ಕೊಂಡಿದೆ. ಕಲರ್ ಕೂಡ ಚೇಂಜ್ ಆಗಿದೆ, ಯೆಲ್ಲೋಯಿಶ್ ಆಗಿ ಬಂದಿದೆ. ನೋಡಿ, ನೆಕ್ಸ್ಟ್ ಈ ಉಪ್ಪಿನಕಾಯಿಗೆ ಮಸಾಲೆ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬಂದುಬಿಡುವ. ಮೊದಲಿಗೆ ನಾನಿಲ್ಲಿ ಇಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು, ಅರ್ಧ ಸ್ಪೂನಷ್ಟು ಜೀರಿಗೆ ಕಾಳು, ಅರ್ಧ ಸ್ಪೂನು ಸಾಸಿವೆ, ಒಂದು 1/4 ಸ್ಪೂನಷ್ಟು ಕಾಳುಮೆಣಸು, ನೆಕ್ಸ್ಟ್ ಸ್ವಲ್ಪ ನಮಗೆ ಇಂಗು ತೊಗೊಂಡಿದ್ದೀನಿ ನಾನು. ಇದೆಲ್ಲವನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೋತೀನಿ. ನೋಡಿ, ಪ್ಯಾನ್ ಇಟ್ಕೊಂಡು ಮೊದಲಿಗೆ ನಾವು ಇಲ್ಲಿ ಮೆಣಸಿನಕಾಯಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲ ಕಾಳುಗಳನ್ನು ಫಸ್ಟ್ ಹಾಕಿದರೆ ಅದೆಲ್ಲ ಡ್ರೈ ರೋಸ್ಟ್ ಆಗಿಬಿಡುತ್ತೆ, ಆಮೇಲೆ ಮೆಣಸಿನ್ಕಾಯಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಡ್ರೈ ಆದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಇದನ್ನು ಹಾಕ್ಕೊಳ್ತೀನಿ. ನೋಡಿ, ಫಸ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡು ಆದಮೇಲೆ ನಾನು ನೆಕ್ಸ್ಟ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಡ್ರೈ ರೋಸ್ಟ್ ಆದ್ರೇ ಅದು ಚೆನ್ನಾಗಿ ಬರುತ್ತೆ, ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಳು ಮೆಣಸು ತೊಗೋತೀನಿ ನಾನು. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ವಲ್ಪ ತರಿಯಾಗಿ ಅಂದರೆ ಗರಿಯಾಗಿ ಇದನ್ನು ನಾನು ರೋಸ್ಟ್ ಮಾಡ್ಕೋತೀನಿ. ಇದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಇಂಗನ್ನು ಹಾಕೋತೀನಿ. ಯಾಕಂದರೆ ಮೊದಲೇ ಇಂಗು ಹಾಕಿದರೆ ಅದೆಲ್ಲ ಕತ್ತು ಹೋಗುತ್ತೆ. ಹಾಗಾಗಿ ಇಂಗನ್ನು ನಾನು ಕೊನೆಯದಾಗಿ ಹಾಕೋತೀನಿ. ಇವಾಗ ಸ್ವಲ್ಪ ಡ್ರೈ ರೋಸ್ಟ್ ಆಗಿದೆ ಎಲ್ಲದು. ನಾನು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಹಿಂಗೆ ಹಾಕ್ಕೊಳ್ಳುವ. ಈಗ ಸ್ವಲ್ಪ ತಣ್ಣಲಿಕ್ಕೆ ಬಿಟ್ಬಿಡುವ. ಹೀಗೆ ಇವಾಗ ನೋಡಿ ಎಲ್ಲ ತಣ್ಣಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಿಡುವ.
ಸಾಸಿವೆ ಜೀರಿಗೆ ಎಲ್ಲ ಪೌಡ್ರ್ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಡುವ, ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಜಾಸ್ತಿ ನಮಗೆ ಇದು ಆಗೋದು ಬೇಡ, ಸ್ವಲ್ಪ ತರಿ ಆದರೆ ಸಾಕಾಗುತ್ತೆ. ಇದು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡಿ. ನೋಡಿ, ಇಷ್ಟು ತರಿ ಆದರೆ ಸಾಕಾಗುತ್ತೆ ನಮಗೆ ಉಪ್ಪಿನಕಾಯಿ ಮಸಾಲ. ಇವಾಗ ನಾನು ಆ್ಯಡ್ ಮಾಡ್ಕೊಳ್ಬೇಡ. ಇದೇ ಪ್ಯಾನ್ ಇತ್ತಲ್ಲ, ಇದೇ ಪ್ಯಾನ್ಗೆ ನಾನು ಹಾಕ್ಕೋತೀನಿ. ನೋಡಿ, ಚೆನ್ನಾಗಿ ನೀರು ಬಿಟ್ಕೊಂಡಿದ್ದು ಉಪ್ಪಿನಕಾಯಿ ಎಲ್ಲ, ಇದೆಲ್ಲ ಇಲ್ಲಿ ಹಾಕ್ಕೋತೀನಿ. ಈಗ ನೋಡಿ ಇಷ್ಟು ಚೆನ್ನಾಗಿ ಹಣ್ಣಾಗಿ ಉಪ್ಪಲ್ಲಿ ಕರಗಿದೆ, ಹಾಗೆ ನೀರು ಕೂಡ ಬಿಟ್ಕೊಂಡಿದೆ. ಎಲ್ಲ ಉಪ್ಪಿನ ಅಂಶ ಎಲ್ಲ ಕರಗಿ ಇದಕ್ಕೀಗ ಈ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳುವ. ನೋಡಿ, ಎಲ್ಲ ಒಂದು ಮಸಾಲೆನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಾಗುತ್ತೆ. ನೋಡಿ, ಇದನ್ನು ಕೂಡ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಕೂಡ ಏನೂ ಆಗೋದಿಲ್ಲ. ಹೊರಗಡೆ ಇಟ್ಟ ಒಂದು 15 ಡೇಸ್ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ 6 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆ, ಸೂಪರಾಗಿ ಬಂದಿದೆ. ನೀವೀಗ ಮಾವಿನಕಾಯಿ ಉಪ್ಪಿನಕಾಯಿ, ಲಿಂಬು ಉಪ್ಪಿನಕಾಯಿ ಅದನ್ನೆಲ್ಲ ತಿಂದಿರ್ತೀರ. ಅಪರೂಪಕ್ಕೊಮ್ಮೆ ಈ ಥರ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಗಜನಿಂಬೆ, ಮಾದಲಕಾಯಿ ಅಂತ ಬರುತ್ತೆ, ದೊಡ್ಡಲಿಕಾಯಿ ಅಂತ ಬರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ತಿಂದರೆ ಒಂಥರ ಹೆಲ್ತ್ಗೂ ಕೂಡ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಸಿ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು ಅದೆಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿನಕಾಯಿ. ಇದಕ್ಕೆ ಇವಾಗ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡು ಬಿಡುವ. ಇದರ ಮೇಲೆ ಒಗ್ಗರಣೆ ಸೌಟಿ ಇಟ್ಕೊಂಡಿದ್ದೀನಿ. ಸೌಟಿಗೆ ಎಣ್ಣೆ ಹಾಕ್ಕೊಂಡು ಬಿಡುವ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳುವ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಬೇಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ನೋಡಿ, ಸ್ಟೇಜ್ ಸಾಸಿವೆ ಇಷ್ಟು ಹಾಕಿದರೆ ಸಾಕಾಗುತ್ತೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ನಾವೇನು ಕರಿಬೇವೆಲ್ಲ ಬೇಡ. ಈ ಉಪ್ಪಿನಕಾಯಿ ಕರಿಬೇವೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಚೆನ್ನಾಗಿ ಆಗ್ಬೋದಿಲ್ಲ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಗ್ಗರಣೆಗೆ ಇಷ್ಟೇ ಸಾಕಾಗುತ್ತೆ, ಬೇರೆ ಏನು ಬೇಕಾಗೋಗೋದಿಲ್ಲ. ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇಷ್ಟಾದರೆ ಸಾಕಾಗುತ್ತೆ. ಈಗ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಷ್ಟೇ. ನೋಡಿ, ತುಂಬಾ ಒಳ್ಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾದಂಥ, ತುಂಬಾ ರುಚಿಯಾದಂಥ ಒಂದು ಗಜನಿಂಬೆಕಾಯಿ ಉಪ್ಪಿನಕಾಯಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿದ್ರಲ್ಲ. ಇದು ಬಿಸಿ ಅನ್ನ ಜೊತೆ ಮೊಸರು ಹಾಕ್ಕೊಂಡು ಬರೀ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ ನಮಗೆ, ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಬರ್ನಲ್ಲಾದರೂ ಇಟ್ಕೋಬೋದು, ಪ್ಲಾಸ್ಟಿಕ್ ಬಾಕ್ಸ್ ಆದರೂ ಅಡ್ಡಿಲ್ಲ, ಗ್ಲಾಸ್ ಕಂಟೈನರ್ ಆದರೂ ಅಡ್ಡಿಲ್ಲ. ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಅದ್ರ ಹೊರಗಡೆ ಇಟ್ಟರೆ ಒಂದು 15 ಡೇಸ್ ಅಷ್ಟೇ ಬರುತ್ತೆ. ನೋಡಿ, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕುಟುಂಬದವರಿಗೂ ಮತ್ತು ಫ್ರೆಂಡ್ಸ್ವರಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.